ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ಬ್ಲಾಗ್ಸ್. ಇದು ಬಂದ್ಬಿಟ್ಟು ನಮ್ಮೂರ ಹಬ್ಬ ಆಗಿದ್ದು ಬೆಳಗ್ಗೆದು, ಅಂದರೆ ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಮಾಡ್ತಾರೆ. ಸೊ ಅದರದ್ದು ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಅಂದರೆ ಕುರಿ ಮೇಕೆ ಎಲ್ಲ ಕಡಿದು ಮಾಡ್ತಾರೆ. ಅದರದ್ದು ಬ್ಲಾಗ್ ಇದು. ಸೊ ನಮ್ಮೂರಲ್ಲಿ 3 ದಿನ ಮಾಡೋದ್ರಿಂದ ಭಾನುವಾರ ಸೋಮವಾರ ಆರತಿ ಇರುತ್ತೆ, ಮಂಗಳವಾರ ನಾನ್ ವೆಜ್ ಇರುತ್ತೆ. ಆ್ಯಂಡ್ ನೆಂಟರಿಗೆಲ್ಲ ಹೇಳಿ ಎಲ್ಲರನ್ನೂ ಕರೆದು ಊಟ ಬಡಿಸೋ ಅಂಥ ಪದ್ಧತಿ ಇದೆ. 3 ದಿನ ಮಾಡೋ ಅಂಥದ್ದು ಇದು. ಸೊ ಅವತ್ತು ಬೆಳಗ್ಗೆ ಆರತಿ ಎಲ್ಲ ತಗೊಂಬರೋಷ್ಟಿಗೆ ಬೆಳಗ್ಗೆ ಆಯಿತು. ಬಂದ ತಕ್ಷಣವೇ ನಮ್ಮ ಅಪ್ಪರು ಎಲ್ಲ ಆಗಲೇ ಮರಿ ಕ್ಲೀನ್ ಮಾಡ್ತಾಯಿದ್ರು. ಸೊ ತುಂಬ ಚಳಿ ಇತ್ತು. ನಾನಂತೂ ಚಳಿಗೆ ತಡ್ಕೊಳೋದೇ ಇಲ್ಲ. ಮೊದಲೇ ಸ್ವೆಟ್ರ್ ಹಾಕೊಂಡ್ಬಂದು ಕೂತಿದ್ದೆ ಇಲ್ಲಿ. ನನ್ನ ತಮ್ಮರೆಲ್ಲ ಆಗಲೇ ಏನು ಮರಿದು ತಲೆ ಕಾಲೆಲ್ಲ ಸುಟ್ಟು ಏನೇನೋ ಮಾಡ್ತಾಯಿದ್ರು. ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ನಾನು ಇದರಲ್ಲಿ ಆದಷ್ಟು ವಾಯ್ಸ್ ಓವರ್ ಕೊಟ್ಟಿಲ್ಲ ಎಲ್ಲದಕ್ಕೂ. ಸೊ ಒರಿಜಿನಲ್ ಆಡಿಯೋ ಏನು ರೆಕಾರ್ಡ್ ಆಗಿತ್ತೆ ಅದೇ ಇದೆ, ಯಾವುದನ್ನು ಮ್ಯೂಟ್ ಮಾಡಿಲ್ಲ. ಯಾಕೆ ಬೈಯುತ್ತಂತ ಹೊಸಕ್ಕೊಂದು ನೋಡಪ್ಪಲ್ಲಿ ಅವೆಲ್ಲ ಸಿಗ್ಬೇಕಾಗ್ತದೆ. ಏನದು ಚಾಕ್ನ ಅಂತ ಮಾಡ್ತೀನಿ. ಸೊ ಬೈತೇನಪ್ಪ. ನಾಯಿ ಬೇಕಾಯ್ತ ಈಗ 4-5 ತಿಂಗಳು ಅದಿರೋದೆಲ್ಲ ಸತ್ಯ. ಎಷ್ಟು ನಾಯಿ ತಂದು ಸತ್ತ ಮನೆಗಳಲ್ಲಿ ಸುಮ್ಮನೆ ಇಟ್ಕೊಂಡ್ ಬರೋದು, ನಾಯಿ ಸಾಯಿಸೋದು. ಅದೇನೋ ಖಾಲಿ ಹಬ್ಬ ಅಲ್ಲಿ ತಿನ್ನೋರು ಯಾರು ಇಲ್ಲ ಅಂತ ಅಂದಿರೋ ನಾಯಿ. ಯಾರು ತಿನ್ನೋರಿಲ್ಲ ನಾಯಿನ ತಿನ್ನಿ ಅಂತ. ಬಾಡ್ ತಿನ್ನಕ ಇಲ್ಲ ಮೂಳೆ ತಿನ್ನಕ? ಮೂಳೆ ಎಲ್ಲ ಬಾಡು ಮೂಳೆ ಎರಡು. ಇವನ್ ಕೈ ಕೊಟ್ಗಿಟ್ಟಿಯ ಒಂದ ಏನಾರ ಮುಟ್ಟಿಸ್ಕೊಂಡ ಅದೇ ಕೋಳಿನ ಸುಡ್ತಾನೆ. ಅಪ್ಪ ಕರೆಂಟ್ ಬಂದಿರಂಗೈತ್, ಮೋಟ್ರ್ ಆನ್ ಆಗೈತೆ. ಅಪ್ಪ ಈಗ ಏನ್ ಕೊಟ್ರು ಬಿಡಲ್ಲ ಅವನ ಮ್ಯಾಕೆ ಪಿಚ್ಕೆನೆ ಬಿಡಲ್ಲ. ಪೀನಟ್ ಅಂತ ತಿನ್ನೋನು. ಏನಜ್ಜಿ? ಏನ ತಿನ್ಬಾರಣ, ನಾಚ್ಕೊಬೇಡ. ಅಷ್ಟೇ ಬಾಡ್ನೆ ತಿನ್ನೋರು. ಎಂತ ಮಿರಾಕಲ್ ಆಗ್ಬಿಟ್ಟೈತೆ. ಸೊ ಮರಿಯೆಲ್ಲ ಕ್ಲೀನ್ ಮಾಡ್ತಿದ್ರು. ನಾನು ಬಂದು ಮಲ್ಕೊಂಬಿಟ್ಟೆ. ರಾತ್ರಿ ಎಲ್ಲ ನಿದ್ದೆ ಇರಲಿಲ್ವಲ್ಲ ಅದಕ್ಕೆ. ಸೊ ಅಡುಗೆ ನಾನು ಎದ್ದೇಳೋಷ್ಟಿಗೆ 11 ಗಂಟೆ ಆಗಿತ್ತು. ಎಲ್ಲ ಅಷ್ಟರಲ್ಲಿ ಅಡುಗೆಲ್ಲ ರೆಡಿ ಮಾಡ್ತಾಯಿದ್ರು. ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ ನನಗೆ, ಅಷ್ಟು ಕಣ್ಣು ಉರಿತಾಯಿತ್ತು. ಆದರೂ ಬಿಡಲಿಲ್ಲ, ಎಬ್ಬಿಸ್ಬಿಟ್ಟು. ಅಷ್ಟರೊಳಗೆ ನಮ್ಮಮ್ಮ ಮಟನ್ ಸಾಂಬಾರೆಲ್ಲ ಮಾಡಿದರು ಔಟ್ಸೈಡೆ. ನನಗೆ ಚಿಕನ್ ಫ್ರೈ ಮಾಡು ಅಂತ ಹೇಳಿದ್ರು. ಸೊ ಒಂದು 5 kg ಚಿಕನ್ನು ಏನೋ ಇತ್ತು, 5 kg 6 kg. ಅದನ್ನು ನಾನೇ ಮಾಡೋಕ್ಕೆ ನಿಂತ್ಕೊಂಡೆ. ಆಚೆ ಎಲ್ಲ ಮಾಡೋಕ್ಕಾಗಲ್ಲ, ಕಣ್ಣು ಸಿಕ್ಕಾಪಟ್ಟೆ ಉರಿತಿತ್ತು ನಿದ್ದೆ ಇಲ್ದಿದ್ದಕ್ಕೇನೋ. ಅದಕ್ಕೆ ಒಳಗಡೆನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಂಗಂತೂ ನಿದ್ದೆ ಎಲ್ಲಿ ನಿಂತ್ಕೊಂಡ್ರು ಅಲ್ಲಿ ನಿದ್ದೆ ಬರ್ತಿತ್ತು. ಒಂದಿನ ನಿದ್ದೆ ಕೆಟ್ಟಿದ್ದಕ್ಕೆ ಏನೋ ಅಷ್ಟೊಂದು ಹಂಗೆ ಆಗ್ತಿತ್ತು ನನಗೆ. ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಆದರೂ ಬೆಳಗ್ಗೆನೇ ತಿಂಡಿಗೆ ಬಿರಿಯಾನಿ ಮಾಡೋಣ ಅಂತ ಹೇಳಿದರು. ನಾನು ಮಲ್ಕೊಂಬಿಟ್ಟಿದ್ದೆ, ಯಾರೂ ಮಾಡಿರಲಿಲ್ಲ. ಆಮೇಲೆ ಇದು ಚಿಕನ್ ಫ್ರೈ ಕಬಾಬ್ಗೆಲ್ಲ ಕಲಸಿ ಮಾಡ್ತಾಯಿದ್ದೆ. ನಮ್ಮೂರಲ್ಲಿ ಹಬ್ಬ ಅಂದಾಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಖುಷಿಯಾಗೋದು.
ಹಬ್ಬಕ್ಕೆ ಹೊಸ ಬಟ್ಟೆ ಕೊಡಿಸ್ತಾರೆ, ನೆಂಟರೆಲ್ಲ ಬರ್ತಾರೆ, ಆರತಿ ಇರುತ್ತೆ, ಜಾತ್ರೆ ಇರುತ್ತೆ, ಆಟ ಸಾಮಾನೆಲ್ಲ ತೊಗೊಬೋದು ಅಂತ ಎಲ್ಲ ತುಂಬ ಖುಷಿ ಪಡ್ತಿದ್ದೋ. ಬಟ್ ದೊಡ್ಡವ್ರು ಆಗ್ತಾ 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 ಖುಷಿನೇ ಕಮ್ಮಿ ಆಗೋಯ್ತು ಅಂತಲೇ ಹೇಳ್ಬೋದು. ಈಗಿನ ಜನ್ರೇಷನಲ್ಲಿ ಆ ಖುಷಿನೇ ಜಾಸ್ತಿ ಇರೋಲ್ಲ. ಮುಂಚೆ ಎಲ್ಲ ಹಬ್ಬ ಅಂದಾಗ ಊರು ತುಂಬ ಎಷ್ಟು ಜನ ಇರೋರು, ಈಗೆಲ್ಲ ಅಷ್ಟು ಜನ ಎಲ್ಲ ಕಮ್ಮಿ ಆಗಿಬಿಟ್ಟವ್ರೆ. ಮುಂಚೆ ಇದ್ದಷ್ಟು ಖುಷಿ ಉತ್ಸಾಹ ಯಾರಿಗೂ ಇಲ್ಲ ಅಂತಲೇ ಅಂದ್ಕೊಬೋದು. ಅದು ಈ ಮೊಬೈಲ್ ಬಂದಮೇಲೆ ಇನ್ನೂ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ನಮಗೆ ಚಿಕ್ಕ ಹುಡುಗರು ಇದ್ದಾಗ ನೆನಪಿಗೆ ಬರೋದು ಹಬ್ಬ ಅಂದರೆ ಬಟ್ಟೆ, ಆಟ ಸಾಮಾನು, ಜಾತ್ರೆಯಲ್ಲಿ ಆಟ ಸಾಮಾನು ಬರೋಲ್ಲ ಅದೇನೆ. ಆವಾಗ ಇಷ್ಟೊಂದು ಅಪ್ಡೇಟ್ ಇರಲಿವಲ್ಲ, ಜಾಸ್ತಿ ಏನು ಅಂಗಡಿಗಳು ಇರ್ತಿರ್ಲಿಲ್ಲ, ಕಮ್ಮಿ ಇರೋವು, ಅದರಲ್ಲೇ ಎಲ್ಲ ಖುಷಿ ಪಡೆಯವು. ಅದಾದಮೇಲೆ ಫ್ರೈ ಎಲ್ಲ ಆಯಿತು. ನನ್ನ ಮಗಳು ರೆಡಿ ಮಾಡಿದೆ, ಇನ್ನೇನೆಲ್ಲ ನೆಂಟರು ಬರ್ತಾರೆ ಊಟಕ್ಕೆ ಅಂತ. ನನ್ನ ಮಗಳು ರೆಡಿ ಆದಮೇಲೆ ನನ್ನ ತಂಗಿ ಎಲ್ಲ ರೆಡಿ ಆದರು. ನನ್ನ ತಂಗಿ ಎಂಥ ಬುದ್ಧಿವಂತೆ ಅಂದರೆ ಹಬ್ಬ ಎಲ್ಲ ಮುಗ್ದಾದ್ಮೇಲೆ ನೈಲ್ ಪಾಲಿಶ್ ಹಾಕೊಂತ ಇಲ್ಲ, ಅಯ್ಯೋ ನಾನು ನೈಲ್ ಪಾಲಿಶ್ ಹಾಕೊಂಡಿಲ್ಲ ಅಂಥ ಬುದ್ಧಿವಂತೆ ನನ್ನ ತಂಗಿ. ಸೊ ಅವರೆಲ್ಲ ರೆಡಿಯಾಗಿ ಅಡುಗೆ ಎಲ್ಲ ರೆಡಿಯಾಗಿತ್ತು. ಅಷ್ಟೊತ್ತಿಗೆ ಇನ್ನೇನು ನೆಂಟರು ಬರೋ 12 ಗಂಟೆ ಅಷ್ಟೊತ್ತಿಗೆಲ್ಲ ಅಡುಗೆ ರೆಡಿ ಆಯಿತು. ಅದಾದಮೇಲೆ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಒಟ್ಟಿಗೆನಲ್ಲ ಊರು ತುಂಬ ನೆಂಟರು ಇರ್ತಾರೆ. ಒಬ್ಬರು ಮನೆ ಮುಗಿಸ್ಕೊಂಡು ಒಬ್ಬರು ಮನೆ ಮುಗಿಸ್ಕೊಂಡು ಹಿಂಗೆ ಬರ್ತಾ ಇರ್ತಾರೆ. ನಾನು ರೆಡಿಯಾಗಿ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗಿದೆ. ನೋಡಿ ಜನರೇ, ಕಬಾಬ್ ತಿಂತಿದ್ದಾರೆ ನಮ್ಮ ಬಾವರು. ನೀವು ಬನ್ನಿ ಜನರೇ. ನಮ್ಮ ಅಜ್ಜಿ ಮಂಕ ಒಳಗಡೆ ಕರೆಕ್ಟಾಗಿ ಹೇಳ್ತೀನಿ, ಒಂದು ಅರ್ಧ ಗಂಟೆನೂ ಇರಲ್ಲ ಅಂತ. ಸರಿ ಸರಿ. ಹೌದಾ, ಇವಾಗ ಇಕ್ಕಾಬಿಡ ಕೇಳೋ. ರಂಗ ಇಷ್ಟ ಆಗ್ಲಾರ್ದ ಕುಡಿಯಕ್ಕಾಗುತ್ತೇನಾ? ಸ್ಪ್ರೈಟ್ ತರದಲ್ವೇನಾ? ನಮ್ಗೆ ಹೊಟ್ಟೆ ಕುಡಿ ನಮ್ಮಲ್ಲಿ ನಮ್ಮ ಅಣ್ಣ ಬೆಳಗ್ಗೆಯಿಂದ ತರೋದ್ರಲ್ಲೇ ಐತೆ. ಸೆವೆನ್ ಅಪ್ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ನಂಕಲ್ ಒದೆ ತಿರುತ್ತ ನಾವ್ ತಿಂತೀವೇನ ನಿಮ್ ಜೊತೆಗೆ ಹೇಳಂಗಂತ. ಬಕೀಟ್ 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 ಬೇಕು ನಿಮ್ಗೆ. ಇನ್ನೇನ್ ನೀವೇನು ಅಂಡೇನೆ ಬೇಕು ನಿಮ್ಗೆ ಕುಂಬ್ಳು ಬಿಡೋರ್ಗೆ. ಒಂದ್ಸತಿಗೆ ಹಬ್ಬ ಎಷ್ಟಿದು? 20. ಫಸ್ಟ್ ತಿನ್ಬಿಟ್ಟು ಆಮೇಲೆ ಕಾಸು ಕೊಡಿ. ಡೈರಿ ಬೇಲ್ ಕಂಪ್ನೀಸ್ ಎಲ್ಲೋ ಐತೆ ನೋಡಿ ಬೋರ್ಡ್, ಅದ್ರ ಮೇಲೆ ನಂಬರ್ ಐತೆ, ಇದ್ರ ಮೇಲೆ ನಂಬರ್ ಐತೆ. ಫ್ರಿಜ್ಗೆ ಹೋಗು. ನಾನು ಕೇಳೋಣ ಒಬ್ಬ ಎಷ್ಟು
ನಾ ಕೊಳ್ಳೆ ರೊಡ್ನಾಗ ಮುಡ್ತೆ ಅಂಡಿ ನಾನು ಆಮೇಲೆ ಹೆಂಗೈತೆ ನೋಡ್ಕೊಳ್ಳ ಹೆಂಗೈತೆ ಒಂದೇ ಕಚ್ಕೊಂಡ್ರೆ ತಾಳೆ ರಂಗ ಒಂಚೂರ ಕಚ್ಕೊಂಡು ಹಿಂಗ ಬಾಯ ಬಿಡ್ತೀನಿ ಹಾಕು ಮೋಸ ಮಾಡ್ತೀರಪ್ಪ ಜನಗಳು. ನಾನ್ ಹಸಿನ್ಕಾಯಿ ಒಳಗೆ ಕಡಿಕೊಂಡೆ ಯಾಕೆ ತಿನ್ನು ಸೊ ಊಟ ಮಾಡಾದ್ಮೇಲೆ ಹೊಟ್ಟೆ ಬಾದ ಅನಿಸುತ್ತೆ, ಸ್ಪ್ರೈಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ನೀರು ತೊಗೊಂಬರ್ರಿ ಅಂತ ಹಿಂಗೆ ಹೇಳ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಯಾರೂ ಹೋಗಲಿಲ್ಲ ತರೋಕ್ಕೆ. ಸೊ ನಮ್ಮೂರಿಂದ ಒಂದು 5 ಕಿಲೋಮೀಟ್ರ್ ಹೋಗಬೇಕು. ನೋಡಿ ನಮ್ಮ ಊರಿನ ಗೇಟು, ಹಬ್ಬದ ವಾತಾವರಣ ಎಲ್ಲಿ ನೋಡಿದ್ರು ಕಾಣಿಸ್ತಾ ಇದೆ. ಸೊ ನಾವು ಹೋಗಿ 5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಸ್ಪ್ರೈಟು ಏನೇನು ಬೇಕೆಲ್ಲ ತೊಗೊಂಬಂದು, ಸೊ ಎಲ್ಲ ಮನೆ ಹತ್ರನೂ ಜನಗಳು, ಹಬ್ಬದ ನೆಂಟರುಗಳು ಜಿಗಿ ಅಂತಿದ್ರು. ಸೊ ಊರಿನ ಹಬ್ಬ ಅಂದ್ರೆ ಕಳೆನೇ ಒಂಥರ ಊರಿನ ಹಬ್ಬ ಅಂದರೆ. ಸೊ ನಾವು ಮನೆಗೆಲ್ಲ ಬರೋಷ್ಟಿಗೆ ಇದು ನಮ್ಮ ಬಾಳೆ ತೋಟ. ಮನೆಗೆ ಬರೋಷ್ಟಿಗೆ ಒಬ್ಬೊಬ್ಬರೇ ಬರ್ತಾಯಿದ್ರು. ಸೊ ನಾನು ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ. ಮತ್ತು ಅದಾದಮೇಲೆ ಒಂದು 3 ಗಂಟೆಗೆ ಮಲ್ಕೊಂಡು ಒಂದು 5 ಗಂಟೆ ಹಂಗೆ ಎದ್ದೆ. ಅದಾದಮೇಲೆ ಊಟ ಮಾಡ್ತಾ ಇದ್ದೆ. ಸೊ ಏನೇನು ಮಾಡಿದ್ದಾರೆ ಅಂದರೆ ಚಿಕನ್ ಫ್ರೈ, ಮಟನ್ ಸಾಂಬಾರು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬರ್ತಿದೆ. ಬೋಟಿ ಗೊಜ್ಜು, ಮುದ್ದೆ, ಅನ್ನ ಸಾಂಬಾರು, ಈರುಳ್ಳಿ, ಸೌತೆಕಾಯಿ, ಈ ಥರ ಕಬಾಬು. ಸೊ ಕಬಾಬ್ ಸಿಕ್ಕಿದೆ, ಚಿಕನ್ ತಿಂದಿಲ್ದವರಿಗೆ ಹಾಕ್ಕೊಡೋಣ ಅಂತ. ಅದು ಹಾಕೇ ಇರಲಿಲ್ಲ, ಹಂಗೆ ಇತ್ತು. ಸೊ ನಾನು ಮಟನ್ ಎಲ್ಲ ತಿನ್ನಲ್ಲ, ಚಿಕನ್ ಅಷ್ಟೇ. ಸೊ ಏನೋ ನಿದ್ದೆ ಇಲ್ದಿದ್ದಕ್ಕೇನೋ ಊಟನೇ ಸರಿಯಾಗಿ ತಿನ್ನೋಕ್ಕಾಗಲಿಲ್ಲ. ನಮ್ಮ ಮಾವರೆಲ್ಲ ಬಂದು ಹೋಗ್ತಾಯಿದ್ರು. ಒಬ್ಬೊಬ್ಬರೇ ಬರ್ತಾಯಿದ್ರು. ಸಂಜೆವರೆಗೂ ನೈಟ್ವರೆಗೂ ಬಂದರು. ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಬೇಜಾರಾಯಿತು ಅಂದ್ಬಿಟ್ಟು ಮತ್ತೆ ನಮ್ಮ ಚಿಕ್ಕಪ್ಪರ ಮನೆ ಹತ್ರ ಹೋಗ್ತಾಯಿದ್ದು. ಸೊ ಅಲ್ಲೆಲ್ಲ ಸೇರಿಕೊಂಡು ಚೌಕಾಬಾರ ಆಡ್ತಾಯಿದ್ರು, ಬೆಟ್ಟಿಂಗ್ ಕಟ್ಕೊಂಡು ದುಡ್ಡಿಗೆ. ಸೊ ಊರ ಹಬ್ಬದಲ್ಲೆಲ್ಲ ಚೌಕಾಬಾರ ಆಡೋದು, ಇನ್ನು ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಗೇಮ್ಸ್ ಆಡೋದೆಲ್ಲ ಇದ್ದೇ ಇರುತ್ತೆ. ಬಂದವರು ಎಲ್ಲ ಅಂದರೆ ಬಂದವರೆಲ್ಲ ಅಂದರೆ ಅಡುಗೆ ಮಾಡೋರು ದೊಡ್ಡವರೆಲ್ಲ ಅವ್ರವ್ರ ಕೆಲಸ ನೋಡ್ಕೊತಿರ್ತಾರೆ. ಹಿಂಗೆ ನಾವು ಕೆಲಸ ಮಾಡಲ್ವಲ್ಲ ಅಂಥವ್ರೆ ಇಂಥ ಕೆಲಸ ಮಾಡ್ಕೊಂಡು ಕೂತ್ಕೊಳೋದು. ಸೊ ನನಗೆ ಮೂಡಿರಲಿಲ್ಲ, ನಾನು ಚೌಕಾಬಾರ ಆಡೋಕ್ಕೆ ಹೋಗಲಿಲ್ಲ. ನಮ್ಮ ತಂಗಿ, ಇನ್ನೊಬ್ಳು ತಂಗಿ, ಚಿಕ್ಕ ತಂಗಿ ಎಲ್ಲ ಆಡ್ತಾಯಿದ್ರು. ನಾವು ನೋಡ್ಕೊಂಡು ಕೂತಿದ್ದು ಅಷ್ಟೇ. ಅದಾದಮೇಲೆ ಸಂಜೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು ಆಫೀಸಿಂದ. ಯಾಕೆ ಅಂದರೆ ಅವ್ರಿಗೆ ನಮಗೆ ಆಫೀಸ್ ಬಿಡೋದೇ 3:30ಗೆ. ಆವಾಗ ಬಂದು ಹೋಗ್ತಾಯಿದ್ರು. 8 ಗಂಟೆ ಆದರೂ ಒಬ್ಬೊಬ್ಬರೇ ಬರ್ತಾಯಿದ್ರು. ನಿದ್ದೆ ಬರ್ತಾಯಿತ್ತು, ಎಲ್ಲರಿಗೂ ನಿದ್ದೆಗಟ್ಟು ಇಟ್ಬಿಟ್ಟಿದ್ರಲ್ಲ, ಎಲ್ಲ ಮಲ್ಕೊಳಕ್ಕೆ ರೆಡಿಯಾಗಿದ್ದರು. ಸೊ ಇಷ್ಟೇ ಫ್ರೆಂಡ್ಸ್ ನಮ್ಮೂರಿನ ಹಬ್ಬದ ಬಾಡೂಟ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.